ಪಂಚಪಾಂಡವರ ಬಟ್ಲು ಅಂತೇಳಿ ಕರೀತಾರೆ ಸ್ಥಳೀಯರು. ಈಗ ನಾನು ನಡ್ಕೊಂಡು ಹೋಗ್ತಿರೋ ಸ್ಥಳ ಕಲ್ಸಾರ ಇರುವಂತಹ ಸ್ಥಳ. ಇದು ಆ ದಡದಿಂದ ಈ ದಡಕ್ಕೆ ಹೋಗಲಿಕ್ಕೆ ಆಗ ಸಂಪರ್ಕ ಸಾಧನ ಆಗಿತ್ತು. ಇದು ಯಾವ ಗಾತ್ರದಲ್ಲಿದೆ ಅನ್ನೋದನ್ನು ನೋಡಿ. ಈಗಿನ ಕಾಲದಲ್ಲಾದರೆ ಇದು ಬಹಳ ಬೃಹತ್ ಕ್ರೇನ್ಗಳಿಂದನೇ ಇಡಬೇಕಾದಂತಹ ಕಲ್ಲುಗಳು. ಆದರೆ ಆಗ ಇದನ್ನು ಕೇವಲ ಮಾನವ ಶ್ರಮದಲ್ಲೇ ಇಂಥ ದೊಡ್ಡ ಕಲ್ಲಿನ ದಿಮ್ಮೆಗಳನ್ನು ಭಾಳ ಸಮರ್ಪಕವಾಗಿ ಆಗಿನ ಕಾಲದ ಕುಶಲಕರ್ಮಿಗಳು ಜೋಡಿಸಿದ್ದಾರೆ. ಹಾಗೆ ಆಗಿರೋದು ನೋಡಿ ಅಡಿಯಿಂದ. ಇದು ಈ ಕಲ್ಸಾರದಲ್ಲೇ ಹುಟ್ಕೊಳ್ಳೋಂಥ ಒಂದು ವಿಚಿತ್ರವಾದ ಪಾಚಿ ಸಸ್ಯ ಅಂತಲೇ ಕರಿಬೋದು. ಮಳೆಗಾಲ ಇಡೀ ವಿವಿಧ ಹಂತಗಳಲ್ಲಿ ಬೆಳೆದು ಈಗ ಅದು ಈ ಥರದ್ದು ಒಂದು ಒಳ್ಳೆ ನಸುಗೆಂಪು ಬಣ್ಣದಲ್ಲೇ ಕಾಣಿಸ್ಕೊಳ್ಳುತ್ತೆ. ಮತ್ತು ಬಿಸಿಲು ಬಿದ್ದಾಗ ಒಳ್ಳೆ ರಂಗೋಲಿ ಥರ ಆಗಿ ಅಲ್ಲೇ ಇರುತ್ತೆ. ಮತ್ತು ಇದೇ ಸೀಸನಲ್ಲಿ ಬರೋ ವರ್ಷ ಮತ್ತೆ ಹುಟ್ಕೊಳ್ಳುತ್ತೆ. ಇದು ತುಂಬ ವಿಶೇಷವಾದ ಪ್ರಕೃತಿ ವೈಚಿತ್ರ್ಯಲ್ಲಿ. ಇಲ್ಲಿ ನೋಡಿ, ಇಲ್ಲಿ ನ್ಯಾಚುರಲ್ ಆಗಿರೋದು. ಎದುರುಗಡೆ ಕಾಣಿಸ್ತಿರೋ ಬೃಹದಾಕಾರದ ಒಂದು ಗುಂಡು ಬಂಡೆ ಇದೆಯಲ್ಲ, ಇದನ್ನು ಸ್ಥಳೀಯರು ಸಿಡ್ಲು ಬಂಡೆ ಅಂತೇಳಿ ಕರೀತಾರೆ. ಹಾಗೆ ಕರೀಲಿಕ್ಕೆ ಕಾರಣ ಏನಂದರೆ, ಯಾವುದೋ ಒಂದು ಕಾಲದಲ್ಲಿ ಸಿಡ್ಲು ಹೊಡೆದಿದ್ದರಿಂದ ಈ ಒಂದು ಇಡೀ ಬಂಡೆ 3 ಪೀಸಾಗಿ, ಅಂದರೆ 3 ಚೂರಾಗಿ ಇಲ್ಲಿ ನಿಂತಿದೆ ಅಂಥೇಳಿ. ಇದೀಗ ನಾವು ತೀರ್ಥಹಳ್ಳಿಯ ಅತ್ಯಂತ ಪುರಾಣ ಪ್ರಸಿದ್ಧವಾದಂತಹ ಶ್ರೀ ರಾಮ ಮಂಟಪದ ಬಳಿ ನಮ್ಮ ನೆಲದ ಧ್ವನಿ ತಂಡ ಇದೆ. ಈ ರಾಮ ಮಂಟಪದ ಪೌರಾಣಿಕ ಕತೆ ತುಂಬ ಆಸಕ್ತಿಕರ ಮತ್ತು ಬಹಳ ಪ್ರಸಿದ್ಧವಾದಂಥದ್ದು. ಈಗ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಸ್ಥಳದಲ್ಲೇ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಒಂದಾದಂತಹ ಪರಶುರಾಮರು ತಮ್ಮ ತಂದೆ ಜಮದಗ್ನಿ ಮಹರ್ಷಿಗಳ ಆಜ್ಞೆ ಮೇರೆಗೆ ತಾಯಿ ರೇಣುಕಾದೇವಿಯ ಶಿರಚ್ಛೇದನವನ್ನು ಮಾಡಿ ಕೊನೆಗೆ ಆ ಪಾಪವನ್ನ ಎಲ್ಲೂ ಕೂಡ ತೊಳೆದುಕೊಳ್ಳಿಕ್ಕಾಗದೆ ಬಹಳ ಆಯಾಸಗೊಂಡು ತೀರ್ಥಹಳ್ಳಿಯ ಇದೇ ಸ್ಥಳದಲ್ಲೇ ಬಂದು ಅವರ ರಕ್ತಸಿಕ್ತ ಕೊಡಲಿಯನ್ನ ಇಟ್ಟಾಗ ಈ ನೀರು ತಾನಾಗೆ ಬಂದು ಆ ರಕ್ತದ ಕಲೆಯನ್ನ ತೊಳೆಯಿತು, ಮತ್ತೆ ಅವರ ಪಾಪ ಪರಿಹಾರ ಆಯಿತು. ಅದು ಮಾತ್ರ ಹತ್ಯ ಪಾಪ ಪರಿಹಾರ ಆಯಿತು ಅನ್ನೋದೊಂದು ಪುರಾಣ ಇಲ್ಲಿಂದು.